ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾಳೆ ನಿನಗೆ ಗಂಟೆಗೊಂದ್ಸಲ ದೃಷ್ಟಿ ತೆಗಿತಾ ಇರಬೇಕು. ನಾಳೆ ನೀನು, ನಾನು, ನಿಮ್ಮಪ್ಪ ಎಲ್ಲ ಒಟ್ಟಿಗೆ ಫೋಟೋ ತಗೊಳ್ಳೋಣ. ಹಾಗೆ ಎಲ್ಲರೂ ಒಟ್ಟಿಗೆ ಫೋಟೋ ತಗೊಳ್ಳೋಣ. ನೀನು ಚಿಕ್ಕ ಚಿಕ್ಕ ಪಾದದಲ್ಲಿ ಹೆಜ್ಜೆ ಹಾಕ್ತಾ ನಮ್ಮನೆಗೆ ಸಂತೋಷನ ತಗೊಂಡ್ ಬರ್ಬೇಕು, ಸರಿನಾ? ನಿನ್ ನಗು ನೋಡ್ತಿದ್ರೆ ಸಾಕು ಕಂದ, ಎಲ್ಲ ನೋವು ಮರ್ತು ಹೋಗ್ಬೋದು. ನಿನ್ನ ಇನ್ನೂ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೇಕಂತ ಯೋಚಿಸ್ಬೇಕು. ಮಗು ಮೇಲೆ ನಿನ್ ಪ್ರೀತಿ ನೋಡ್ತಾ ಇದ್ರೆ ಖುಷಿ ಆಗತ್ತೆ ಕಲ್ಯಾಣಿ. ಸಂಪದ ಮಗುನ ಬಿಟ್ಟು ಹೊರಟೋದಾಗ ಇವನ್ ಭವಿಷ್ಯ ಏನಾಗುತ್ತೋ ಅಂತ ಒಂದು ಕ್ಷಣ ನನಗೆ ಅರ್ಥನೇ ಆಗ್ಲಿಲ್ಲ. ಇವನನ್ನ ನನ್ನಿಂದ ನೋಡ್ಕೊಳ್ಳೋಕ್ಕಾಗತ್ತಾ ಅಂತ ಭಯ ಶುರುವಾಗಿತ್ತು. ಆದ್ರೆ ಇವತ್ತು ಇವನ್ ಜೊತೆ ಇರೋದನ್ನ ನೋಡ್ತಿದ್ರೆ ಇವನಿಗೆ ತಾಯಿ ಪ್ರೀತಿ ದೂರ ಆಗಿಲ್ಲ ಅನಿಸ್ತಾ ಇದೆ. ಥ್ಯಾಂಕ್ ಯು ಕಲ್ಯಾಣಿ, ಮಗುನ ಇಷ್ಟು ಪ್ರೀತಿಯಿಂದ ನೋಡ್ಕೋತಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕಲ್ಯಾಣಿ. ಹಾಗೆ ನನ್ನ ಜೀವನದಲ್ಲಿ ನೀನು ಇರೋದಕ್ಕೆ. ಇಷ್ಟು ದಿನ ನನ್ನ ಕೋಪನ ಪ್ರೀತಿಯಿಂದ ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಕಲ್ಯಾಣಿ. ಬೇರೆಯವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಆಫೀಸರ್. ನನಗ್ ಥ್ಯಾಂಕ್ಸ್ ಹೇಳಿ ನನ್ನೂ ಬೇರೆಯವಳಂಗ್ ಮಾಡ್ತಿದ್ದೀರಾ? ಸಾರಿ. ಅಂಡ್ ಥ್ಯಾಂಕ್ ಯು ನನಗಲ್ಲ ಆಫೀಸರ್ ಹೇಳ್ಬೇಕಾಗಿರೋದು, ಅನುಪಮಮ್ಮಗೆ. ಒಂದ್ ಟೈಮಲ್ಲಿ ನಾನು ಏನು, ಈಗ ನಾನು ಹೇಗಿದ್ದೀನಿ ನನಗೆ ಗೊತ್ತು. ನನ್ನ ಅನುಪಮಮ್ಮ ತುಂಬಾ ಬದಲಾಯಿಸಿದ್ದಾರೆ. ಪ್ರೀತಿನ ಹಂಚೋದು, ತಾಳ್ಮೆಯಿಂದ ಇರೋದು ಅಮ್ಮನಿಂದಾನೇ ಕಲ್ತ್ಕೊಂಡೆ. ತುಂಬಾ ದಿನಗಳಿಂದ ನೀವು ಅನುಪಮಮ್ಮನ ಅಮ್ಮ ಅಂತ ಕರೆದೇ ಇಲ್ಲ. ಹೊರಗಡೆ ಹೇಳ್ಕೊಳ್ಳಿಲ್ಲ, ಆದ್ರೆ ಅಮ್ಮ ತುಂಬಾ ನೋವು ಪಡ್ತಿದ್ದಾರೆ. ಒಂದ್ ಸರಿ ನೀವು ಮೊದ್ಲಿನ ಹಾಗೆ ಅಮ್ಮ ಅಂತ ಕರೀರಿ, ಅನುಪಮಮ್ಮ ತುಂಬಾ ಖುಷಿ ಪಡ್ತಾರೆ. ನಿಜಾನೇ ಕಲ್ಯಾಣಿ, ಅನುಪಮ ಅಮ್ಮನ ವಿಷಯದಲ್ಲಿ ತಪ್ಪು ನಂದೇನೆ. ಯಾವಾಗ್ಲೂ ಅನುಪಮ ಅಮ್ಮನ್ನ ಕ್ಷಮಿಸು ಅಂತ ಕೇಳಬೇಕು ಅನಿಸ್ತಿತ್ತು. ಆದ್ರೆ ಅನುಪಮ ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗ್ಲಿಲ್ಲ. ಅಷ್ಟು ಫೂಲಿಶ್ ಆಗಿ ಯಾಕೆ ಬಿಹೇವ್ ಮಾಡಿದ್ನು ಅಂತ ಅನಿಸ್ತು. ಕೋಪ ಬಂದಾಗ ನನ್ನ ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದೆ ಆ ಕೋಪನ ಅನುಪಮ ಅಮ್ಮನ ಮೇಲೆ ತೋರಿಸ್ದೆ. ಕಣ್ಣೀರು ಒರೆಸಿ ಅಮ್ಮ ಅಂತ ಕರೆದ್ ನಾನೇ. ಮತ್ತೆ ಅಮ್ಮನ ಕಣ್ಣಲ್ಲಿ ಕಣ್ಣೀರು ಬರೋದಕ್ಕೆ ಕಾರಣ ಅದೇ. ಅಮ್ಮನ ಕಾಲು ಹಿಡ್ಕೊಂಡು ನನ್ನನ್ನ ಕ್ಷಮಿಸಿ ಅಂತ ಕೇಳಬೇಕು ಅನಿಸ್ತಾ ಇದೆ. ಕೇಳ್ತೀನಿ. ಮತ್ತೆ ಅಮ್ಮನ ಮಡ್ಲಲ್ಲಿ ತಲೆ ಇಟ್ಕೊಂಡು ಮಲ್ಕೊಂಡು ಚಿಕ್ಕ ಮಗು ಆಗ್ತೀನಿ. ಮತ್ತೆ ಕತೆ ಹೇಳೋ ಅಂತೇನೆ. ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ.
ಒಟ್ನಲ್ಲಿ ನನಗ್ ಕಾಂಪಿಟೇಷನ್ ನಿಲ್ಬೇಕಂತಿದ್ದೀರಾ ಅಷ್ಟೇ ಅಲ್ವಾ? ಏನೋ ಒಂದ್ಸಲ 2 ಸಲ ಅಂದ್ರೆ ಓಕೆ. ಪ್ರತಿ ಸಲನೂ ನಮ್ಮಮ್ಮನ್ ಪ್ರೀತಿ ಹಂಚ್ಕೋತೀನಿ ಅಂತ ನನ್ ಜೊತೆ ಪೈಪೋಟಿಗೆ ನಿಂತ್ರೆ ನಾನು ಒಪ್ಪಲ್ಲ, ಹೇಳ್ತಿದ್ದೀನಿ. ಹಲೋ ಮೇಡಮ್, ನಿಮಗಿಂತ ಮೊದಲು ಅವ್ರು ನನಗಮ್ಮ, ಓಕೆನಾ? ನೀನು ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಷ್ಟೇ. ಶೌರ್ಯ, ಹಾಗೆ ನೋಡ್ತಿದ್ಯಾ? ಏನಾದ್ರೂ ಮಾತಾಡ್ಬೇಕಿತ್ತೇನಪ್ಪ? ಅಯ್ಯೋ ಶೌರ್ಯ, ಅಮ್ಮ ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನೀನ್ ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು. ನೀನೇನು ಅಂತ ನನಗೆ ಗೊತ್ತಮ್ಮ. ಆದ್ರೆ ಇಷ್ಟು ದಿನ ನಿನಗೆ ನೋವು ಕೊಟ್ಬಿಟ್ಟೆ. ನಿನ್ ಜೊತೆ ಮಾತಾಡ್ತೇನೆ. ನಾನು ಅನುಪಮ ಅಂತ ಹೆಸರು ಹಿಡಿದು ಕರೆದೆ. ಎಲ್ಲಿನ ಕೋಪನೂ ನಿನ್ ಮೇಲೆ ತೋರಿಸ್ದೆ. ಆದ್ರೂ ನೀನ್ ನನಗೆ ಎದುರಾಗಿ ಒಂದು ಮಾತು ಕೂಡ ಅನ್ಲಿಲ್ಲ. ನನಗಿಂತ ಲೇಟಾಗಿ ನಿನ್ನ ಪ್ರೀತಿನ ಪಡ್ಕೊಂಡಿರೋ ಕಲ್ಯಾಣಿ ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ಲು. ನಾನು ಮಾತ್ರ ನಿನ್ನನ್ನು ಅಪಾರ್ಥ ಮಾಡ್ಕೊಂಡೆ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನನ್ನನ್ನು ಕ್ಷಮಿಸಮ್ಮ, ನನ್ನನ್ನು ಕ್ಷಮಿಸ್ಬಿಡು, ಕ್ಷಮಿಸಮ್ಮ. ನೀನು ನನ್ನನ್ನ ಅಮ್ಮ ಅಂತ ಕರೆದ ತಕ್ಷಣನೇ ನಾನು ನಡೆದಿದ್ದನ್ನೆಲ್ಲ ಮರ್ತು ಬಿಟ್ಟೆ ಶೌರ್ಯ. ತಾಯಿ ಆದವಳು ಯಾವಾಗಲೂ ಮಕ್ಕಳನ್ನ ಆಶೀರ್ವದಿಸ್ಬೇಕು ಅಂತ ಅನ್ಕೊಳ್ತಾಳೆಯೇ ಹೊರತು ಮಕ್ಕಳು ಕ್ಷಮಿಸಿ ಅಂತ ಕೇಳಿದ ತಕ್ಷಣ ಕ್ಷಮಿಸ್ಬೇಕು ಅಂತಲ್ಲ. ಸುಮ್ಮನೆ ಇರು, ಅಳ್ಬೇಡ. ನಿನಗೆ ಮದುವೆ ಆಗಿದೆ ಕಣೋ, ಮಗು ಕೂಡ ಇದೆ. ಕಲ್ಯಾಣಿ, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ಶೌರ್ಯ. ಅದೇ ನನ್ನ ಆನಂದ ಕೂಡ. ತಪ್ಪನ್ನ ಎಲ್ಲರೂ ಮಾಡ್ತಾರಪ್ಪ, ಆದ್ರೆ ನಾವ್ ಏನ್ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಂಡು ನಾವು ಸರಿ ಮಾಡ್ಕೊಂಡ್ರೆ ಆಗ ನಿಜವಾದ ಜೀವನ ಶುರುವಾಗತ್ತೆ. ನೀನು ಕಲ್ಯಾಣಿ ಇಬ್ರು ನನ್ನ ಮಕ್ಕಳೇ ಕಣೋ. ನೀವಿಬ್ರು ಸಂತೋಷವಾಗಿದ್ರೆ ಈ ಮನೇಲಿ ಎಲ್ಲರೂ ನಗ್ನಗ್ತಾ ಇರ್ತಾರೆ.
ಅಮ್ಮ, ಅಯ್ಯೋ ಅನುಪಮಮ್ಮನ ಶೌರ್ಯ ಮತ್ತೆ ಅಮ್ಮ ಅಂತ ಕರೆದ್ಬಿಟ್ಟ. ಇನ್ನೇನಿದೆ, ಕಲ್ಯಾಣಿ ಅನುಪಮ ಅಮ್ಮ ಈ ಮನೆ ಮಹಾಲಕ್ಷ್ಮಿಯರಾಗೋಗ್ತಾರೆ. ನೀನು ನನ್ನನ್ನು ಅಮ್ಮ ಅಂತ ಕರೆದ ತಕ್ಷಣನೇ ನಾನು ಎಲ್ಲವನ್ನು ಮರೆತು ಬಿಟ್ಟೆ ಶೌರ್ಯ. ಅಯ್ಯೋ ನಡಿಬೇಕಾಗಿದ್ದೆಲ್ಲ ನಡೆದೋಯ್ತು. ಇಷ್ಟು ದಿನ ಅನುಪಮ ಅವರೇ ಅಂತ ದೂರವಾಗಿದ್ದ ಶೌರ್ಯನೇ ಮತ್ತೆ ಮೊದಲಿನ ಹಾಗೆ ಅಮ್ಮ ಅಂತ ಒಂದಾಗೋದ. ಅವರೇನೋ ನಿಜವಾಗ್ಲೂ ತಾವೇ ಶೌರ್ಯನ್ ತಾಯಿ ಅನ್ನೋ ಹಾಗೆ ಅಳ್ತಿದ್ದಾರೆ. ಅಳ್ತಿರೋ ಶೌರ್ಯನ್ ಕಣ್ಣೀರು ಒರೆಸ್ತಿದ್ದಾರೆ. ಇಷ್ಟೆಲ್ಲ ನಡೀತಿದ್ರು ನಮ್ಮ ಮೂಗಿ ಅತ್ತಿಗೆ ಏನ್ ಮಾಡ್ತಿದ್ದಾರೆ? ಆದ್ರೂ ಎಲ್ರೂ ಒಂದಾದ್ಮೇಲೆ ಈ ದಮಯಂತಿ ಅತ್ತಿಗೆ ಮಾತ್ರ ಏನ್ ಮಾಡ್ತಾರೆ ಬಿಡು. ಅಂದ್ರೆ ನಾನು ಜೀವನ ಪೂರ್ತಿ ಈ ಮನೇಲಿ ಯಾವ ಅಧಿಕಾರನೂ ಚಲಾಯಿಸ್ದೆ ಗುಲಾಮ್ಗಿರಿ ಮಾಡ್ತಾನೆ ಇರ್ಬೇಕಾ? ಅದೇ ನಡೆಯೋ ಥರ ಇದೆ. ಇವಾಗ ಏನ್ ಮಾಡ್ಬೇಕು? ಏನೇ ನಿನಗ್ ನೀನೇ ಮಾತಾಡ್ಕೊಂಡು ನಿನಗ್ ನೀನೇ ಅಳ್ತಿದ್ದೀಯಾ? ಓಹೋ, ಅರ್ಥ ಆಯ್ತು. ನಿನ್ ಕ್ರೈಮ್ ಪಾರ್ಟ್ನರ್ ಅದೇ ನಮ್ಮ ಅಕ್ಕ ದಮಯಂತಿಗೆ ಮಾತು ಬರ್ತಿಲ್ವಲ್ಲ. ನಾಳೆ ನಿನಗೂ ಹೋದ್ರೆ ಏನಪ್ಪಾ ನನ್ನ ಪರಿಸ್ಥಿತಿ ಅಂತ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಮದ್ವೆ ಮನೇಲಿ ನಿಮ್ಮಂತವ್ರೆ ಶುಭ ಹಾರೈಸೋ ವೆಂಕಣ್ಣ ಅಂದ್ರೆ ಮಧುಮಗಳು ಎಲ್ಲಿದ್ದಾಳೆ ಅನ್ನಂತೆ. ಒಂದಿನ ಆದ್ರೂ ಒಂದ್ ವಿಷಯದಲ್ಲಾದ್ರೂ ನೀವು ನನಗೆ ಸಪೋರ್ಟ್ ಮಾಡಿದೀರಾ? ಅದೇ ಆ ಶೌರ್ಯನ್ ನೋಡಿ, ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ. ನೀವ್ ಹೇಗಿದ್ದೀರಾ ನೋಡಿ. ಬಾರ್ಕೋಲಲ್ಲಿ ಎತ್ತಿಗೆ ಹೊಡೆದಾಗೆ ಯಾವಾಗ್ಲೂ ನನ್ಗೆ ಬೈತೀರಾ. ನಿನಗೂ ಕಲ್ಯಾಣಿಗೂ ನರಿಗೂ ದೇವಲೋಕಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ. ಅಂದ್ರೆ ನನ್ನ ನರಿ ಅಂತಿದ್ದೀರಾ? ಚಿಚಿ, ನಿನ್ನ ಹಾಗೆ ನನ್ನ ಬಾಯಿಂದ ಹೇಗೆ ಹೇಳ್ತೀನಿ ಬಂಗಾರ? ಅದೇನು ಅಂದ್ರೆ ಕಲ್ಯಾಣಿನ ದೇವಲೋಕಕ್ಕೆ ಹೋಲಿಸ್ದೆ ಅಷ್ಟೇ. ಕಲ್ಯಾಣಿ ಅಮಾಯಕಿ, ಎಲ್ರೂ ಚೆನ್ನಾಗಿರ್ಬೇಕು ಅಂತ ಅನ್ಕೋತಾಳೆ. ಇದೆಲ್ಲ ತನ್ನ ಕುಟುಂಬ ಅನ್ಕೋತಾಳೆ. ಹಾಗ ನೀನ್ ಯಾವಾಗ ಅನ್ಕೋತೀಯೋ, ನೀನು ಬದಲಾಗಿದ್ದೀಯ ಅಂತ ನನಗೆ ಯಾವತ್ತು ಅನ್ಸುತ್ತೋ ಅವಾಗ ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ, ಸರಿನಾ? ನನ್ನ ಒಳ್ಳೆತನ ನಿಮಗ್ ಯಾವತ್ತಿಗೂ ಅರ್ಥ ಆಗಲ್ಲ. ಹೌದೌದು, ದಿನ ನೀನ್ ಒಳ್ಳೆತನ ನೋಡಕ್ಕಾಗ್ದೆ ಕಣ್ಮುಚ್ಕೋತಿದ್ದೀನಿ. ನೋಡಿದ್ ಸಾಕು ಬಿಡು, ಮಲ್ಕೋ. ಅವ್ರ ಅಮ್ಮನ ಮಾತಿಂದ ಬರ್ತಿದ್ಯಾ ಇಲ್ಲ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿ ಬರ್ತಿದ್ಯಾ? ಇಲ್ಲಾಂದ್ರೆ
ಹೊಸ ಪ್ರೀತಿ ಏನಾದ್ರೂ ಶುರುವಾಗಿದ್ಯಾ? ತಗೋ. ನನಗ್ ಬೇಡ. ಯೋಚನೆ ಮಾಡ್ತಿದ್ರೆ ನನ್ನ ಅನುಮಾನನೇ ನಿಜನೇನೋ ಅನ್ನಿಸ್ತಿದೆ. ಆದ್ರೆ ನನಗೋಸ್ಕರ ನಾನು ಕೇಳಿದೆ ಅಂತ ಮಗುನ ಕರ್ಕೊಂಡ್ ಬರೋದಕ್ಕೆ ಸಿದ್ದು ಪ್ರಾಣ ಕೂಡ ಲೆಕ್ಕಿಸ್ಲಿಲ್ಲ. ಎಷ್ಟೋ ಸಲ ಅವರಮ್ಮ ನನ್ನ ಬೈತಿದ್ರೆ ತಡೆದಿದ್ದಾನೆ. ಅಂತ ಸಿದ್ದುಗೆ ಮನ್ಸಲ್ಲಿ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಕಡಿಮೆ ಆಗ್ತಿದ್ಯಾ? ಒಂದ್ ವೇಳೆ ಕಡಿಮೆ ಆದ್ರೆ ನನ್ನ ದೂರ ಇಡ್ತಾನ? ಅವಾಗ ನನ್ನ ಪರಿಸ್ಥಿತಿ ಏನು? ನನಗೇನು ಅರ್ಥ ಆಗ್ತಿಲ್ಲ. ಒಂದ್ ಕಡೆ ಮಗು ಪ್ರೀತಿ ಇಲ್ದೆ, ಮತ್ತೊಂದು ಕಡೆ ಸಿದ್ದು ಪ್ರೀತಿ ಇಲ್ದೆ, ನಾನು ಯಾರಿಗೋಸ್ಕರ ಬದುಕ್ಬೇಕು? ಇದೆಲ್ಲ ಯಾರಿಗೋಸ್ಕರ ಮಾಡ್ಬೇಕು? ಕಂದ, ಈ ದಿನ ನನ್ನ ಜೀವನದಲ್ಲೇ ನಾನು ಮರೆಯೋದಿಲ್ಲ. ನಮ್ಮಮ್ಮ ನಿಮ್ಮಪ್ಪನ ಮಧ್ಯೆ ಇದ್ದ ಗೋಡೆ ಇವತ್ತಿಗೆ ಒಡೆದೋಯ್ತು. ಇಷ್ಟು ದಿನ ಕಾಯ್ತಾ ಇದ್ದೆ, ಇಬ್ರು ಒಂದಾಗಿ ಮುಂಚಿನ ಹಾಗೆ ಆಗ್ಬೇಕು ಅಂತ. ನಾನು ದೇವರನ್ನ ಬೇಡ್ಕೊಳ್ದೇ ಇರೋ ದಿನಾನೇ ಇಲ್ಲ. ನನ್ನ ಬೇಡಿಕೆನ ಇವತ್ತು ನೆರವೇರಿಸ್ದ. ಇವತ್ತು ಅಮ್ಮ ನಾನು ಮತ್ತೆ ಹತ್ರ ಆಗಿದ್ದೀವಿ ಅಂದ್ರೆ ಅದು ನಿನ್ನಿಂದಾನೇ ಕಲ್ಯಾಣಿ. ನಿನ್ನ ಮಾತುಗಳಿಂದಾನೆ ನನ್ನ ಮನಸ್ಸಲ್ಲಿರೋ ನೋವನ್ನ ಅನುಪಮ ಅಮ್ಮನ ಮುಂದೆ ಹೇಳೋಕ್ಕಾಗಿದ್ದು. ಇಷ್ಟು ದಿನ ಹೇಗೆ ಕ್ಷಮಿಸಿ ಅಂತ ಕೇಳಬೇಕು ಅಂತ ನನ್ನಲ್ಲಿ ನಾನೇ ನೋವು ಪಡ್ತಿದ್ದೆ, ಒದ್ದಾಡ್ತಿದ್ದೆ. ಆದ್ರೆ ಇವಾಗ ಅನುಪಮ ಅಮ್ಮ ನನ್ನನ್ನು ಕ್ಷಮಿಸಿದ್ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಇದೆಲ್ಲ ನಿನ್ನಿಂದಾನೇ ಕಲ್ಯಾಣಿ, ನಿನ್ನಿಂದಾನೇ. ನಿಮ್ಮಿಬ್ರು ಮನ್ಸಲ್ಲೂ ಬಚ್ಚಿಡೋಕಾಗದೆ ಇರೋಷ್ಟು ಪ್ರೀತಿ, ಆತ್ಮೀಯತೆ ಇದೆ ಆಫೀಸರ್. ನಮ್ಗೆ ತುಂಬಾ ಇಷ್ಟ ಆದೋ ಜೊತೆ ಜಗಳ ಮಾಡ್ಕೊಂಡಾಗ, ದೂರ ಆದಾಗ, ಮನ್ಸ್ ಬಿಚ್ಚಿ ಒಂದ್ಸಲ ಮಾತಾಡ್ಕೊಂಡ್ರೆ ಎಷ್ಟೇ ಕೋಪ ಇದ್ರೂ ಕರಗೋಗುತ್ತೆ. ಎಷ್ಟೇ ದೊಡ್ಡ ಅಪಾರ್ಥ ಆಗಿದ್ರೂ ಸರಿ ಹೋಗ್ಬಿಡುತ್ತೆ ಆಫೀಸರ್. ಚಿಕ್ಕ ಮಗು ತರ ನೀವ್ ಅಳ್ತಿದ್ರೆ ಚಿಕ್ಕ ಮಗುನ ಸಮಾಧಾನ ಮಾಡೋ ಹಾಗೆ ಅನುಪಮಮ್ಮನ್ ಮಾತುಗಳನ್ನ ಕೇಳ್ತಿದ್ರೆ ಎಷ್ಟು ಖುಷಿ ಆಯ್ತು ಗೊತ್ತಾ ಆಫೀಸರ್.
ಆದ್ರೆ ನನಗೆ ಒಂದು ಬೇಜಾರು. ಏನದು ಕಲ್ಯಾಣಿ? ಇನ್ಮೇಲೆ ನನಗಿಂತ ನಿಮ್ಮೇಲೆ ಅನುಪಮಮ್ಮ ಜಾಸ್ತಿ ಪ್ರೀತಿ ತೋರಿಸ್ತಾರೇನೋ ಅಂತ. ಅಮ್ಮ ತನ್ನ ಮಕ್ಕಳನ್ನ ಯಾವಾಗ್ಲೂ ಒಂದೇ ತರ ಪ್ರೀತಿಸ್ತಾರೆ. ಅಮ್ಮನ ಪ್ರೀತಿಲಿ ವ್ಯತ್ಯಾಸ ಇರೋದಿಲ್ಲ. ಅಲ್ಲಿ ನೋಡಿ, ಆಗ್ಲೇ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ. ನೀವ್ ನನ್ನ ಮೋಸ ಮಾಡ್ಬೋದು ಅಂತ ಅನ್ಕೋಬೇಡಿ. ನನಗ್ ಗೊತ್ತು, ಅಮ್ಮಂಗೆ ಯಾವತ್ತಿದ್ರು ಮಗ ಅಂದ್ರೇನೆ ಇಷ್ಟ. ಅಪ್ಪಂಗೆ ಮಗಳ ಮೇಲೆ ಜಾಸ್ತಿ ಪ್ರೀತಿ. ಹಾಗನ್ಕೋತಾರಷ್ಟೇ, ಆದ್ರೆ ಅದು ನಿಜ ಅಲ್ಲ. ಸರಿ ಬಿಡಿ, ನಮ್ದೆ.